ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಮೌಲ್ಯಗಳ ತಿಳಿಸುವುದು ಕಗ್ಗ, ಅರಿತರೆ ಬಾಳೆಲ್ಲ ಸ್ವರ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಶ್ರೀಯುತ ಪವನ್ ಜಾನಕಿ ರಾಮ್ ಮತ್ತು ಕುಟುಂಬ. ಶ್ರೀಯುತರು ಅದ್ಭುತವಾಗಿ ಕಥೆಗಳನ್ನು ಹೇಳುತ್ತಾ ರಂಗಭೂಮಿ ಮತ್ತು ಚಲನಚಿತ್ರಗಳಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದ್ದಾರೆ. 2017ರಿಂದ ಸಾಮಾಜಿಕ ಕಳಕಳಿ ಇರುವಂತಹ ವಿಚಾರಗಳನ್ನು ಆಯ್ಕೆ ಮಾಡಿಕೊಂಡು ನಾಟಕಗಳನ್ನು ಮತ್ತು ಕಿರುಚಿತ್ರಗಳಿಗೆ ಹಾಸ್ಯ ಲೇಪನವನ್ನು ಕೊಟ್ಟು ಬರೆಯುತ್ತಾ, ಅಭಿನಯಿಸುತ್ತಾ, ನಿರ್ದೇಶನ ಮಾಡುತ್ತಾ, ಅಪಾರವಾದ ಸಾಮಾಜಿಕ ಕಳಕಳಿಯನ್ನು ತೋರುತ್ತಾ ಅದರಂತೆ ನಡೆಯುತ್ತಾ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ತಮ್ಮ ವೃತ್ತಿ ಜೀವನದಲ್ಲೂ ಸದಾ ಮುಂಚೂಣಿಯಲ್ಲಿ ಇದ್ದು ಇವರೊಂದಿಗೆ ಕೆಲಸ ಮಾಡುವವರಿಗೆ ಮತ್ತು ಮುಂದಿನ ಪೀಳಿಗೆಯವರಿಗೆ ಉತ್ತಮ ಮಾದರಿಯಾಗಿದ್ದಾರೆ. ಉತ್ತಮವಾದ ಪ್ರಯತ್ನ ಕಗ್ಗಮಂಥನ. ಕಗ್ಗವನ್ನು ಕೇಳಿದ್ದೇವೆ, ಓದಿದ್ದೇವೆ. ಆದರೆ ಇಂತಹ ಒಂದು ಅದ್ಭುತ ಕಾರ್ಯ ಸಾಧನೆಯ ಕಗ್ಗಮಂಥನ ಕಾರ್ಯಕ್ರಮಕ್ಕೆ ಯಶಸ್ಸು ಸಿಗಲಿ, ಕನ್ನಡದ ಕೆಲಸ ಹೀಗೆ ಮುಂದುವರಿಯಲಿ ಎಂದು ಹರಸಿದ್ದಾರೆ, ಆಶೀರ್ವದಿಸಿದ್ದಾರೆ. ಗಾಳಿಯನ್ನು ಗುದ್ದಿದರೆ ಮೈ ನೋಯುವುದೊಂದೇ ಫಲ, ಮೂಲ ಸತ್ವವ ಮರೆತ ಸಾಹಸಗಳಂತೂ ಮೇಳವಿಸೆ ಪೌರುಷಕ್ಕೆ ದೈವ ಕೃಪೆ ಎಂದು ಫಲ. ತಾಳಿಬಾಳವರೆಗೆ ಮಂಕುತಿಮ್ಮ ಮಂಕುತಿಮ್ಮ. ಇವಳೆ ಅನ್ಸೂಯ, ಅಯ್ಯಯ್ಯಯ್ಯ ಇರಿ, ನನಗೆ ಗೊತ್ತು ನಿಮಗೆ ಕಾಫಿ ಕುಡಿದೀರಾ ನ್ಯೂಸ್ ಪೇಪರ್ ಓದಿ ಜೀರ್ಣನೇ ಆಗಲ್ಲ ಅಂತ. ಇಚ್ಛೆಯನ್ನು ಅರಿಯುವ ಸತಿ ಜೊತೆಗಿರೋದು ಅನುಮಾನವೇ ಬೇಡ ಅನ್ಸೂಯ. ಸ್ವರ್ಗಕ್ಕೆ ನಾವೇನ್ ಕಿಚ್ಚೋದು, ಅದೇ ಧಗ 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 ಉರಿದು ಹೋಗುತ್ತೆ. ಸಾಕು ಸಾಕು, ತಣ್ಣಗಾಗಕ್ ಮುಂಚೆ ಕಾಫಿ ಕುಡೀರಿ. ಇನ್ನೂ ಬಿಸಿ ಬಿಸಿ ಸುದ್ದಿ ಓದ್ಬೇಕು ನೀವು. ಇವಳೆ ನಮ್ಮ ವಿಕ್ರಮ್ ರಿಸಲ್ಟ್ ಇವತ್ತು ತಾನೆ? ಹೌದು ರೀ, ಅವನೇನಾದ್ರೂ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಬಿಟ್ರೆ ವಡೆ ಹಾರ ಹಾಕಿಸ್ತೀನಿ ಅಂತ ಆ ಗುಡ್ಡದ ಆಂಜನೇಯಂಗೆ ಹರಕೆ ಹೊತ್ತಿದ್ದೀನಿ. ನೋ ಡೌಟ್ ಒಳ್ಳೆ ಸ್ಕೋರ್ ಮಾಡ್ತಾನೆ. ಆದ್ರೆ ಅವನದು ಹಠದ ಸ್ವಭಾವ ಸ್ವಲ್ಪ ಬಿಡ್ಬೇಕು ಕಣೆ. ಹಠ ಅವನ್ ಮಾಡ್ತಿದಾನೋ ನೀವು ಮಾಡ್ತಿದ್ದೀರೋ, ಅವನಿನ್ನೂ ಮಾಸ್ಟರ್ ಮಾಡ್ಬೇಕು ಅಂತ ಇದ್ದಾನೆ. ನೀವು ನೋಡಿದ್ರೆ ಕೆಲ್ಸಕ್ಕೆ ಹೋಗು ಅಂತ ಒತ್ತಾಯ ಮಾಡ್ತಾ ಇದ್ದೀರಾ ಅಲ್ರಿ. ನಮ್ಗೇನ್ರಿ ಕಡಿಮೆ ಆಗಿದೆ? ಅವ್ನ್ ದುಡ್ಡ ಮೇಲೆ ನಮ್ ಹೊಟ್ಟೆ ತುಂಬಿಸ್ಕೋಬೇಕಾ? ಅವ್ನು ಓದ್ಲಿ ಬಿಡಿ, ಅವ್ನು ಎಷ್ಟೊತ್ತಾನ ಓದ್ಲಿ. ಅವ್ನನ್ನ ಓದ್ಸೋದು ನಮ್ ಕರ್ತವ್ಯ ತಾನೆ. ನಾನೇನು ಓದ್ಬೇಡ ಅಂತ ಹೇಳಿಲ್ಲ ಕಣೆ, ಓದ್ಲಿ. ಈ ಸಂಜೆ ಕಾಲೇಜೆಲ್ಲ ಯಾಕಿರೋದು ಹೇಳು? ಈ ತರ ಕೆಲಸ ಬುಕ್ಸಿ ಮಾಡ್ಕೊಂಡು ಓದ್ಲಿ ಅಂತ ತಾನೆ. ಅಲ್ರಿ, ಸಂಪಾದನೆ ರುಚಿ ನೋಡಿದ್ಮೇಲೆ ಓದ ತಲೆಗೆ ಹತ್ತುತ್ತೇನ್ರಿ? ಯಾಕೆ ಹತ್ತಲ್ಲ? ಕೆಲ್ಸಕ್ಕೆ ಸೇರಿದ್ಮೇಲೆ ಜವಾಬ್ದಾರಿಗಳು ತಂದಿನ ತಾನೇ ಬರುತ್ತೆ. ಇಷ್ಟು ಬೇಗ ಅವನ ಮೇಲೆ ಮನೆ ಜವಾಬ್ದಾರಿ ಹೊರಿಸ್ಬೇಕಾ? ಜವಾಬ್ದಾರಿ ಹೊರಿಸ್ತಿಲ್ಲ ಕಣೆ, ಅರ್ಥ ಮಾಡಿಸ್ತಾ ಇದೀನಿ. ಆದ್ರೆ ಅವನಿನ್ನು ಮಗು ರೀ. ಪದವಿ ಮುಗಿಸಿ ದೊಡ್ಡವನಾಗಿದ್ದಾನೆ. ನಮ್ ತಾತನ ಕಾಲದಲ್ಲಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವನ ಕೈಯಲ್ಲಿ ಒಂದು ಮಗು ಇರ್ತಿತ್ತು. ಯೋಚನೆ ಮಾಡಬೇಡ, ನಾನ್ ಮಾತಾಡ್ತೀನಿ ಅವನ ಹತ್ರ. ಮಾ, ಅಪ್ಪ, ಮಾ, ಮಾ, ಪಾ,
ಇವತ್ತು ಈ ಮನೇಲಿ ಒಬ್ಬ ಸೆಲೆಬ್ರಿಟಿ ಹುಟ್ಬಿಟ್ಟ. ಅದ್ಯಾರು ಗೊತ್ತಾ? ನಾನೇನಮ್ಮ, ನಾನೇ. ಇಡೀ ಕಾಲೇಜ್ಗೆ ನಾನು ಟಾಪ್ ಅಲ್ಲಿ ಬಂದಿದ್ದೀನಿ. ಅಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಸ್ಟೇಟ್ 3rd ರ್ಯಾಂಕ್. ಆಶೀರ್ವಾದ ಮಾಡಪ್ಪ. ವೆರಿ ಗುಡ್, ವೆರಿ ಗುಡ್. ಒಳ್ಳೇದಾಗ್ಲಪ್ಪ ಕಂದ. ತುಂಬಾ ಖುಷಿ ಆಯ್ತು ಕಣೋ. ಈ ಸುದ್ದಿ ಕೇಳಕ್ಕೆ ಬೆಳಗ್ಗೆಯಿಂದ ಎಷ್ಟು ಚಡ್ಪಡಿಸ್ತಿದ್ನೋ. ನಾನು ಹೇಳಿಲ್ವೇನೆ? ಏನ್ರಿ ಹೇಳಿದ್ರಿ? ಒಳ್ಳೆ ಮಾರ್ಕ್ಸ್ ತಗೋತಾನೆ, ಮೆರಿಟ್ ಮೇಲೆ ಪಾಸ್ ಆಗ್ತಾನೆ ಅಂತ ಏನಾದ್ರು ಹೇಳಿದ್ರಾ? ವಿಕ್ರಮ್, ನಿನ್ನೆ ರಾತ್ರಿ ನಾನು ಹೇಳಿದ್ನಲ್ಲ, ಅದ್ರ ಕಡೆ ಗಮನ ಕೊಡು. ಒಂದಷ್ಟು ಒಳ್ಳೆ ಕಂಪನಿಗಳ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಅದನ್ನ ಅಪ್ರೋಚ್ ಮಾಡು. ನಿನ್ನ ಓದಕ್ಕೆ ಒಳ್ಳೆ ಕಡೆನೇ ಕೆಲಸ ಸಿಗುತ್ತೆ. ಏನಪ್ಪ ನೀನು ಆಫ್ಟರ್ ಆಲ್ ಒಬ್ಬ ಜಸ್ಟ್ ಪಾಸ್ ಆದವ್ನು ಹೇಳ್ದಂಗೆ ಹೇಳ್ತಿದ್ಯಲ್ಲಪ್ಪ. ರ್ಯಾಂಕ್ ಹೋಲ್ಡ್ರು ನಾನು. ಏನಪ್ಪ ಈ ತರ ಇಂಟರ್ವ್ಯೂ ಅಟೆಂಡ್ ಮಾಡೋದು, ಅಪ್ಲಿಕೇಶನ್ ಫಿಲ್ ಮಾಡೋದು, ಕಾನ್ಫರೆನ್ಸ್ ರೂಮಲ್ಲಿ ವೆಯ್ಟ್ ಮಾಡೋದು, ಇವೆಲ್ಲ ನನ್ನ ಲೆವೆಲ್ಗಲ್ಲಪ್ಪ. ಹಾಗಿದ್ರೆ ನಿನ್ನ ಲೆವೆಲ್ ಏನಪ್ಪ? ಕೆಲ್ಸಕ್ಕೋಸ್ಕರ ನಾನು ಹೋಗಿ ಕಂಪ್ನಿ ಡೋರ್ನ ನಾಕ್ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಟ್ಯಾಲೆಂಟ್ ನ ಯುಟಿಲೈಸ್ ಮಾಡ್ಕೊಳ್ಳಕ್ಕೆ ಸಾವಿರಾರು ಕಂಪ್ನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ, ಗೊತ್ತಾ? ಅವರೇ ನಮ್ಮ ಮನೆ ಮುಂದೆ ಬಂದು ಡೋರ್ನ ನಾಕ್ ಮಾಡ್ತಾರೆ. ಕವರ್ಡ್ ತರ ಕ್ರೌಡ್ ಫಾಲೋ ಮಾಡೋನಲ್ಲಪ್ಪ ನಾನು. ದ ಕ್ರೌಡ್ ಮಸ್ಟ್ ಫಾಲೋ ಮೀ. ಅಂದ್ರೆ ಜಸ್ಟ್ ವೇಟ್ ಅಂಡ್ ಸಿ ಅಪ್ಪ. ಇನ್ನೊಂದು ವಾರದಲ್ಲಿ ನಿನ್ ಮಗ ಯಾವ ಪೊಸಿಷನ್ ಅಲ್ಲಿ ಇರ್ತಾನೆ ಅಂತ. ಹೋಗಪ್ಪ, ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚು. ಹೆತ್ತವ್ರ ಆಶೀರ್ವಾದದ ಜೊತೆಗೆ ದೇವರ ಆಶೀರ್ವಾದನೂ ಬೇಕು. ಹೋಗಮ್ಮ. ಏನಮ್ಮ ಕಿಂಡಲ್ ಮಾಡ್ತಿದ್ಯಾ? ದೇವ್ರಿಗೂ ನನಗೂ ಆಗ್ಬರಲ್ಲ ಅಂತ ನಿಂಗೆ ಚೆನ್ನಾಗಿ ಗೊತ್ತು ತಾನೆ. ಈ ರ್ಯಾಂಕ್ ನ ಕಷ್ಟಪಟ್ಟು ಓದಿ ಸಂಪಾದಿಸಿದೀನಿ. ಕಷ್ಟಪಟ್ಟು ನಿದ್ದೆಗೆಟ್ಟು ಓದಿದ್ ನಾನು, ಎಕ್ಸಾಮ್ ಬರ್ದಿದ್ ನಾನು. ಅವನೇನು ಎಕ್ಸಾಮ್ ಹಾಲಕ್ ಬಂದು ನಾನು ಕಿವಿಲೇನು ಆನ್ಸರ್ಸ್ ಹೇಳ್ಕೊಟ್ನ? ಮೊದ್ಲು ಈ ಭ್ರಮೆಯಿಂದೆಲ್ಲ ಆಚೆಗೆ ಬಾ. ಈ ದೇವ್ರು, ದೀಪ, ಹಣ್ಣು, ಕಾಯಿ ಹೊಡೆಯೋದು ಇವೆಲ್ಲ ಬರೀ ಎಮೋಷನಲ್ ಸಪೋರ್ಟ್ ಸಿಸ್ಟಮ್ ಅಷ್ಟೇ. ನೋಡಮ್ಮ, ರಿಯಲ್ ವರ್ಲ್ಡ್ ಅಲ್ಲಿ ರಿಸಲ್ಟ್ ಕೊಡೋದು ಬ್ರೈನ್, ಬಿಲೀಫ್ ಅಲ್ಲ. ಏನ್ರಿ ಇವ್ನು? ಇವನೇ ದೇವ್ರು ಸ್ವಯಂಭೂ. ಯಾರದ ಮೇಲೆ ನಿನ್ ಕೋಪನ ಇದ್ರ ಮೇಲೆ ತೀರ್ಸ್ಕೊಡ್ತಾ ಇದೆಯಲ್ಲೋ? ಇದು ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ಅದರಿಂದ ಏನಾಯ್ತು ಪ್ರಯೋಜನ? ರಿಸಲ್ಟ್ ಬಂದು 6 ತಿಂಗಳಾಯ್ತು. 25 ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ. ಎಲ್ಲ ನಾಮಕಾವಸ್ಥೆ ಅಷ್ಟೇ. ಎಲ್ಲ ಕಡೆನೂ ಒಂದೇ ಉತ್ತರ, ಪೊಸಿಷನ್ ಇಸ್ ಫಿಲ್ಡ್, ಓವರ್ ಕ್ವಾಲಿಫೈಡ್ ಅಥವಾ ವಿಲ್ ಗೆಟ್ ಬ್ಯಾಕ್ ಟು ಯು ಅಷ್ಟೇ. ಮಾರ್ಕ್ಸ್ ಕೇಳಲಿಲ್ಲ, ನಾಲೆಡ್ಜ್ ಕೇಳಲಿಲ್ಲ. ಬರೀ ರೆಕಮೆಂಡೇಶನ್ ಇದೆಯಾ, ಇನ್ಫ್ಲೂಯೆನ್ಸ್ ಇದೆಯಾ, ಲಕ್ಷ ರೆಡಿ ಇದೆಯಾ, ಇಂಥದ್ದೇ. ಈಗಲೂ ಅಪ್ಪನ ಹತ್ರ ಕಾಸು ಕೇಳೋ ಪರಿಸ್ಥಿತಿ. ಆಕ್ಚುಲಿ ಈ ವಯಸ್ಸಲ್ಲಿ ನಾನು ಅವ್ರನ್ನ ಸಾಕ್ಬೇಕು, ಅವ್ರಿಗೆ ಭಾರ ಆಗೋಗಿದ್ದೀನಿ ಕಣೋ. ಡೆಸ್ಪರೇಟ್ ಆಗ್ಬೇಡು, ಕಾಲ ಹಿಂಗೆ ಇರಲ್ಲ. ಒಂದಲ್ಲ ಒಂದಿನ ನಿನಗೂ ಟೈಮ್ ಬರುತ್ತೆ. ಯಾವಾಗಲೂ ಬರುತ್ತೆ ಆ ಟೈಮು, ನಾನು ಸತ್ ಮೇಲೆ ಬರುತ್ತೆ ಅಂತ ಅನ್ಸುತ್ತೆ. ಮೊದಲು ನಿನ್ನಲ್ಲಿರೋ ನೆಗೆಟಿವ್ ಥಾಟ್ಸ್ನ ಕಿತ್ತು ಬಿಸಾಕು. ನೀನೇನು ಕೈ ಕಟ್ಕೊಂಡು ಸುಮ್ಮನೆ ಕೂತಿಲ್ವಲ್ಲ, ನಿನ್ನ ಪ್ರಯತ್ನ ನೀನು ಮಾಡ್ತಿದ್ಯಾ ತಾನೆ. ಜೊತೆಗೆ ದೇವರಲ್ಲಿ ಸ್ವಲ್ಪ ನಂಬಿಕೆ ಇಡು. ಆ ದೇವರು ಒಂದಲ್ಲ ಒಂದು ದಾರಿ ತೋರಿಸ್ತಾನೆ ನಿನಗೆ. ನೋಡೋ, ನನಗೆ ಗೊತ್ತು ನಿನಗೆ ದೇವರು ದಿಂಡ್ರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ. ಬಟ್ ನಂಬಿ ಕೆಟ್ಟಿರೋರು ಯಾರಿದ್ದಾರೆ ಹೇಳು? ದಾಸರೇ ಹೇಳಿಲ್ವಾ, ನಂಬಿ ಕೆಟ್ಟವರಿಲ್ಲವೋ ನಿನ್ನ ಅಂತ. ಅದರಲ್ಲಿ ಕಳ್ಕೊಳ್ಳೋದೇನಿದೆ? ನಿಮಗೆಲ್ಲ ನಂಬಿಕೆಗೂ ಮೂಢನಂಬಿಕೆಗೂ ವ್ಯತ್ಯಾಸ ಗೊತ್ತಿಲ್ಲ. ಕಣ್ಣಿಗೆ ಕಾಣಿಸೋದಷ್ಟೇ ಸತ್ಯ, ಕಾಣಿಸ್ದೇ ಇರೋದೆಲ್ಲ ಮಿಥ್ಯ ಅಂತ ಅನ್ಕೊಂಡಿದ್ದೀರಾ. ಅದಕ್ಕೆ ಇನ್ನು ಕತ್ಲಲ್ಲೇ ಕೂತಿದ್ದೀರಾ. ಸೈನ್ಸ್ ಏನು ಹೇಳುತ್ತೆ ಹೇಳು? ಯಾವುದೇ ಕೆಲಸ ಆಗಬೇಕು ಅಂದ್ರೂ ನಿನ್ನಲ್ಲಿ ವಿಲ್ ಪವರ್ ಇರಬೇಕು ಅಂತ. ಆ ವಿಲ್ ಪವರ್ ಅನ್ನೋದು ದೇವರು ಅನ್ನೋ ಎಕ್ಸ್ಟರ್ನಲ್ ಪವರ್ ಇಂದನೇ ಯಾಕಾಗಿರಬಾರ್ದು ಹೇಳು? ನನ್ನ ಕೆಲಸ ಪರ್ಮನೆಂಟ್ ಆಯ್ತು ಕಣ. ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ತಗೋ ಪ್ರಸಾದ. ನಿನಗೆ ಬೇಡ ಅಂದ್ರೆ ಅಪ್ಪ ಅಮ್ಮಂಗೆ ಕೊಡು. ತಗೋ.
ನಾನಿವತ್ತು ಏನೇ ಆಗಿದ್ರು ಅದಕ್ಕೆ ಕಾರಣ ನಾನು ಬಲವಾಗಿ ನಂಬಿರೋ ಆ ನನ್ನ ರಾಯರು. ನಾಳೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ, ಬಂದ ಮೇಲೆ ಸಿಗ್ತೀನಿ. ನಾನು ನೆಕ್ಸ್ಟ್ ವೀಕ್ ಸಿಗ್ತೀನಿ. ಬರ್ಲಾ? ಗುಡ್ ಲಕ್, ಬಾಯ್. ಸರಿ. ವಿಕ್ರಮ್ ಅಲ್ರಿ, ಬೆಳಗ್ಗೆಯಿಂದನೂ ಕಾಣಿಸ್ತಾ ಇಲ್ಲ. ಅವನೆಲ್ಲ ಮನೇಲಿದ್ದಾನೆ. ಫ್ರೆಂಡ್ಸ್ ಜೊತೆ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಹೋದ್ನಲ್ಲ. ಯಾಕೆ ನಿಮ್ಗೆ ಹೇಳಿಲ್ವಾ? ನಿಜ ಹೇಳ್ತಿದ್ದೀರೇನ್ರಿ? ನಮ್ ವಿಕ್ರಮ್ ದೇವಸ್ಥಾನ ರಾಯರ ಮಠಕ್ಕೆ ಹೋದ್ನ? ನಿನ್ನಾಗೆ ನನಗೂ ನಂಬಿಕೆ ಬರ್ತಿಲ್ಲ ಕಣೆ. ಮಂತ್ರಾಲಯಕ್ಕೆ ಹೋದ್ನೋ, ಫ್ರೆಂಡ್ಸು ಪಾರ್ಟಿ ಅಂತ ಮಜಾ ಉಡಾಯಿಸಕ್ಕೆ ಹೋದ್ನೋ, ಯಾರಿಗ್ ಗೊತ್ತು? ನಿಮ್ಗೆ ಯಾವಾಗ್ಲೂ ಕಾಮಾಲೆ ಕಣ್ಣು. ಮಾತಿನ್ನೇನ ಎಷ್ಟು ವರ್ಷ ದೇವ್ರ ನಂಬೆ ಇರೋನ್ಗೆ ಭಕ್ತಿ ಉಕ್ಕರಿಯುತ್ತೆ ಅಂದ್ರೆ ಯಾರಾದ್ರೂ ನಂಬ ಮಾತ? ನಂಬಲೇಬೇಕು. ಅವನಲ್ಲಿ ಈ ಬದಲಾವಣೆ ತಾರಪ್ಪ ಅಂತ ಆ ಗಣಪತಿನ ದಿನಾ ಬೇಡ್ಕೋತಾ ಇದ್ದೆ. ಸದ್ಯ ಒಳ್ಳೆ ಸುದ್ದಿ ಕೇಳ್ದೆ. ದೇವ್ರಿದಾನೆ, ದೇವ್ರು ನಮ್ ಕೈ ಬಿಟ್ಟಿಲ್ಲ ಅನ್ನೋದಿಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಇದೇ ನಂಬಿಕೆನಲ್ಲಿ ಅವನ್ ಒಂದ್ ಒಳ್ಳೆ ಕೆಲಸ ಸಿಕ್ಬಿಟ್ರೆ ನನಗ್ ನಿಶ್ಚಿತ ನೋಡು. ಆ ಕಾಲನೂ ದೂರ ಇಲ್ಲ, ಹತ್ರದಲ್ಲೇ ಇದೆ. ಹಂಗೆ ಹೋಗ್ತಾ ಬರ್ತಾ ನನ್ ಮಗನ್ ಹಂಗಿಸ್ತಾ ಇದ್ರಲ್ಲ, ಆ ಕೆಟ್ಟ ಬುದ್ಧಿನೂ ಹೋಗ್ಲಿ ಅಂತ ಆ ಗಣಪತಿಗೆ ಹರಕೆ ಹೊತ್ಕೋತೀನಿ. ಅಪ್ಪ ಗಣೇಶ, ಆ ಕೆಟ್ಟ ಬುದ್ಧಿ ನನಗೂ ಹೋಗ್ಬಿಡ್ಲಪ್ಪ. ಅಪ್ಪ, ಅಮ್ಮ, ಇವತ್ತು ನಾನು ಮೊದಲನೇ ದಿವಸ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಆಶೀರ್ವಾದ ಮಾಡಿ. ನಿನ್ನಲ್ಲಾಗಿರೋ ಬದಲಾವಣೆ ನೋಡಿ ಮನಸ್ಸು ತುಂಬಿ ಬಂತಪ್ಪ. ಇವತ್ತು ನನ್ನ ಎದುರಿಗೆ ತ್ರಿವಿಕ್ರಮನ್ ತರ ಬೆಳೆದು ನಿಂತಿದ್ಯಾ. ಜೇಬಲ್ಲಿರೋ ಮೊಬೈಲ್ ತರ ದೇವ್ರ ಆಶೀರ್ವಾದ ಸದಾ ಕಾಲ ನಿನ್ ಜೊತೆಲಿರ್ಲಿ. 3 ಲೋಕ ಗೆಲ್ಲುವಷ್ಟು ಆತ್ಮವಿಶ್ವಾಸ ನಿನಗೆ ಬರುತ್ತೆ ಕಣೋ. ನಿಜ ಅಪ್ಪ. ಮೊದಲೆಲ್ಲ ನಾನೇ ಎಲ್ಲ, ನನಗೆ ಯಾರು ಸಪೋರ್ಟು ಬೇಡ ಅನ್ನೋ ಅಹಂ ತುಂಬಿಕೊಂಡಿತ್ತು ನನ್ನ ಒಳಗಡೆ. ಆದ್ರೆ ನಮ್ಮ ಪರಿಶ್ರಮದ ಜೊತೆ ಪ್ರೇರಕ ಶಕ್ತಿನೂ ಜೊತೆ ಇರಬೇಕು ಅಂತ ಇವಾಗ ಅರ್ಥ ಆಗಕ್ಕೆ ಶುರು ಆಯ್ತು. ನಮ್ಮ ಪರಿಶ್ರಮದಿಂದ ಬಾಗಿಲುವರೆಗೂ ಹೋಗ್ಬೋದು, ಆದ್ರೆ ಬಾಗಿಲು ತೆಗೆಯೋದು ಇನ್ನೊಂದು ಶಕ್ತಿ. ಒಂದು ಹುಲ್ಕಡ್ಡಿ ಅಲ್ಲಾಡ್ಬೇಕಾದ್ರೂ ಗಾಳಿ ಬೇಕು ಅನ್ನೋದು ಸತ್ಯ. ನಾನು ಅನ್ನೋದು ಮಿಥ್ಯ, ನಾವು ಅನ್ನೋದು ಸಾರ್ವಕಾಲಿಕ ಸತ್ಯ. ಪ್ರಸ್ತುತ ವಚನದಲ್ಲಿ ಮಾನ್ಯ ಗುಂಡಪ್ಪನವರು ನಮ್ಮ ಒಂದು ಗಾದೆ ಮಾತನ್ನೇ ವಿಸ್ತರಿಸಿದ್ದಾರೆ. ಗಾಳಿ ಗುದ್ದಿ ಮೈ ನೋಯಿಸ್ಕೊಂಡ್ರು ಅಂತ ಗಾದೆ. ಅದನ್ನೇ ಸ್ವಲ್ಪ ವಿಸ್ತರಿಸಿ ಗುಂಡಪ್ಪನವ್ರು ಹೇಳ್ತಾರೆ, ನಮ್ಮ ಪ್ರಯತ್ನ ಗಾಳಿಗೆ ಗುದ್ದಿ ಮೈ ನೋಯಿಸ್ಕೊಂಡ್ ಇರಬಾರದು. ನಾವು ಸತತ ಪ್ರಯತ್ನವನ್ನ ಮಾಡ್ತಾ ಇರಬೇಕು. ಆ ಪ್ರಯತ್ನಕ್ಕೆ ದೈವ ಕೃಪೆ ಸೇರಿದಾಗ ಮಾತ್ರ ನಮಗೆ ಯಶಸ್ಸಿನ ಫಲ ದೊರಕುತ್ತೆ. ಹಾಗಾಗಿ ನಾವು ನಿರಂತರವಾದ ಪ್ರಯತ್ನವನ್ನ ಮಾಡ್ತಾ ಇರಬೇಕು. ದೈವ ಕೃಪೆ ಸೇರಿದಾಗ ನಮ್ಗೆ ಯಶಸ್ಸು ಸಿಗುತ್ತೆ. ಅಲ್ಲಿ ತನಕ ನಮ್ಗೆ ತಾಳ್ಮೆ ಇರಬೇಕು ಅನ್ನುವುದನ್ನ ಬಹಳ ಅದ್ಭುತವಾಗಿ ಈ ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಕನ್ನಡದ ಕೈಪಿಡಿಯು ಕಗ್ಗ,
ಬದುಕಿಗೆ ಪಾಠವಿದು ಕಗ್ಗ, ಕನ್ನಡದ ಕೈಪಿಡಿಯು ಕಗ್ಗ. ಬದುಕಿಗೆ ಪಾಠವಿದು ಕಗ್ಗ, ಮೌಲ್ಯಗಳ ತಿಳಿಸುವುದು ಕಗ್ಗ. ಅರಿತರೆ ಬಾಳೆಲ್ಲ ಸ್ವರ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರೂ ಸಗ್ಗ. ನೂರೆಂಟು ಅರ್ಥಗಳ ಕಗ್ಗ, ಮನುಕುಲಕ್ಕೆ ಕನ್ನಡಿಯು ಕಗ್ಗ. ನೂರೆಂಟು ಅರ್ಥಗಳ ಕಗ್ಗ, ಮನುಕುಲಕ್ಕೆ ಕನ್ನಡಿಯು ಕಗ್ಗ. ವೇದಾಂತ ಸಾರವಿದು ಕಗ್ಗ, ಕನ್ನಡದ ಗೀತೆ ಇದು ಕಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರೂ ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರೂ ಸಗ್ಗ.